ಸ್ನೇಹಿತರೆ ನಮಸ್ಕಾರ. ಧನುರ್ಮಾಸದಲ್ಲಿ ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದ್ರಿಂದ ಒಬ್ಬ ಒಳ್ಳೆ ವರ ಸಿಗ್ತಾನೆ ಅನ್ನೋದು ನಮ್ಮ ಹಿರಿಯರು ಹೇಳಿರುವಂತಹ ಒಂದು ಮಾತು. ಹಾಗಿದ್ರೆ ಇದಕ್ಕೆ ಪೂರಕವಾಗಿ ಇರುವಂತಹ ಒಂದು ಮಾದರಿ ಕತೆ ಅಂದ್ರೆ ಗೋದಾದೇವಿ ಕತೆ, ಇಲ್ಲ ಆಂಡಾಳ್ ಕತೆ. ಈ ಆಂಡಾಳ್ ದೇವಿ ಯಾರು, ಈಕೆಯ ಕತೆ ಧನುರ್ಮಾಸಕ್ಕೆ ಹೇಗೆ ಸಂಬಂಧಪಡುತ್ತೆ ಅನ್ನೋದನ್ನ ತಿಳಿಯೋಣ ಇಂದಿನ ವಿಡಿಯೋದಲ್ಲಿ. ಶ್ರೀವಲ್ಲಿ ಪುತ್ತೂರ್ ಅನ್ನೋದು ಒಂದು ಊರು. ಆ ಊರಿನಲ್ಲಿ ಶ್ರೀ ಮಹಾವಿಷ್ಣು ವಟಪತ್ರಾಶಾಯಿ ರೂಪದಲ್ಲಿ ನೆಲೆಸಿರ್ತಾನೆ. ಅದೇ ಊರಿನಲ್ಲಿ ವಿಷ್ಣು ಚಿತ್ತ ಅನ್ನುವಂತಹ ಒಬ್ಬ ವ್ಯಕ್ತಿ ಜನಿಸಿರ್ತಾರೆ. ಅವ್ರನ್ನ ಪೆರಿಯಾಳ್ವಾರ್ ಅಂತ ಕೂಡ ಕರೀತಾರೆ. ಇವರು ಪ್ರತಿದಿನ ಅವರ ತೋಟದಲ್ಲಿ ತುಳಸಿ ಹಾಗೂ ಇತರ ಹೂಗಳನ್ನ ಬೆಳೆದು ಅದರಲ್ಲಿ ಹೂವಿನ ಮಾಲೆ ಮಾಡಿ ವಟಪತ್ರಶಾಯಿ ರೂಪದಲ್ಲಿರುವಂತಹ ಮಹಾವಿಷ್ಣುವಿಗೆ ಅರ್ಪಿಸ್ತಿರ್ತಾರೆ. ಇದು ಅವರ ದಿನನಿತ್ಯದ ಕೆಲಸ ಆಗಿರುತ್ತೆ. ಹೀಗೆ ಒಂದು ದಿನ ಅವರು ತುಳಸಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದಾಗ ಅವ್ರಿಗೆ ಒಂದು ಹೆಣ್ಮಗು ಸಿಕ್ಕತ್ತೆ. ಸಿಕ್ಕಂತ ಹೆಣ್ಣು ಮಗು ದೇವರ ಪ್ರಸಾದ ಅಂತ ಭಾವಿಸಿ ತಮ್ಮ ಮಗಳಾಗಿ ಸ್ವೀಕರಿಸಿ ಅವಳನ್ನ ಮನೆ ಕರ್ಕೊಂಡು ಹೋಗ್ತಾರೆ. ನಂತರ ಆಕೆಗೆ ಆಂಡಾಳ್ ಅಂತ ನಾಮಕರಣ ಮಾಡ್ತಾರೆ. ಆಕೆನ ಗೋದಾದೇವಿ ಅಂತ ಕೂಡ ಕರೆಯೋದುಂಟು. ಕಾಲ ಕಳೆದ ಹಾಗೆ ವಿಷ್ಣು ಚಿತ್ತರು ಮಾಡ್ತಿದ್ದಂತಹ ಕೃಷ್ಣನ ಪೂಜೆ ಹಾಗೂ ಅವನ ನಾಮ ಸಂಕೀರ್ತನೆಗಳು ಆಂಡಾಳ್ ಮೇಲೆ ಪ್ರಭಾವ ಬೀರೋದಕ್ಕೆ ಶುರು ಮಾಡಿರುತ್ತೆ. ಈ ಪ್ರಭಾವದಿಂದ ಆಂಡಾಳ್ಗೆ ಕೃಷ್ಣನ ಸ್ವರೂಪವಾಗಿರುವಂತಹ ಶ್ರೀ ಮಹಾವಿಷ್ಣು ಮೇಲೆ ಅಪಾರವಾದ ಭಕ್ತಿ ಹಾಗೂ ಪ್ರೀತಿ ಮೂಡಿರುತ್ತೆ. ಅದೇ ಕಾರಣದಿಂದ ಆಕೆ ವಿಷ್ಣು ಚಿತ್ತರು ಕೃಷ್ಣನ್ಗೆ ನೀಡ್ತಾ ಇದ್ದಂತಹ ಹೂವಿನ ಮಾಲೆನ ಮೊದಲು ತಾನು ಧರಿಸಿ ತದನಂತರ ಕೃಷ್ಣನ್ಗೆ ನೀಡ್ತಿರ್ತಾಳೆ. ಒಂದು ದಿನ ದೇವಸ್ಥಾನದ ಪ್ರಧಾನ ಅರ್ಚಕರು ವಿಷ್ಣು ಚಿತ್ತರ್ಗೆ, ನೀವು ಪ್ರತಿನಿತ್ಯ ಕೊಡುತ್ತಿದ್ದಂತಹ ಹೂವಿನ ಮಾಲೆಯಲ್ಲಿ ಕೇಶ ಕಂಡು ಬರುತ್ತಿದೆ, ದಯಮಾಡಿ ಇದರ ಬಗ್ಗೆ ವಿಚಾರಿಸಿ ಅಂತ ಹೇಳ್ತಾರೆ. ಆಗ ಅವರಿಗೆ ಅವರ ಮಗಳು ಆ ಹಾರನ ಮೊದಲು ತಾನು ಧರಿಸಿ ತದನಂತರ ಕೃಷ್ಣನಿಗೆ ನೀಡ್ತಾ ಇರೋದು ಕಂಡು ಬರುತ್ತೆ. ತಮ್ಮ ಮಗಳಿಗೆ ತಾನು ಮಾಡುತ್ತಿರುವ ಕೆಲಸ ತಪ್ಪು ಎಂದು ಹೇಳಿ ಆಕೆ ಧರಿಸಿದಂತಹ ಹೂವಿನ ಮಾಲೆಯನ್ನು ದೇವರಿಗೆ ಅರ್ಪಿಸಲು ಹೋಗುತ್ತಾರೆ. ಆಗ ದೇವಸ್ಥಾನದಲ್ಲಿ ದೇವರ ಗರ್ಭಗುಡಿಯಿಂದ ಒಂದು ಅಶರೀರವಾಣಿ ಕೇಳಿ ಬರುತ್ತೆ. ಆ ಅಶರೀರವಾಣಿಯು, ಆಂಡಾಳ್ ಧರಿಸಿದಂತಹ ಹೂವಿನ ಮಾಲೆಯನ್ನು ನನಗೆ ಅರ್ಪಿಸಬೇಡಿ, ನಾನು ಅದನ್ನು ಸ್ವೀಕರಿಸುವುದಿಲ್ಲ ಅನ್ನೋ ಮಾತು ಕೇಳಿ ಬರುತ್ತೆ. ಅಂದಿನಿಂದ ಆಂಡಾಳ್ ಧರಿಸಿದಂತಹ ಹೂವಿನ ಮಾಲೆಯನ್ನು ಕೃಷ್ಣನಿಗೆ ಅರ್ಪಿಸಲು ಪ್ರಾರಂಭ ಮಾಡುತ್ತಾರೆ. ಸಾಕ್ಷಾತ್ ಶ್ರೀ ಕೃಷ್ಣನೇ ತಾನು ಧರಿಸಿದಂತಹ ಹೂವಿನ ಮಾಲೆನ ಧರಿಸ್ತೀನಿ ಅಂತ ಹೇಳಿದನ್ನ ಕೇಳಿದಂತಹ ಆಂಡಾಳ್ಗೆ ಕೃಷ್ಣನೇ ತನ್ನ ಪತಿಯಾಗಬೇಕು ಅನ್ನುವಂತಹ ಒಂದು ಆಸೆ ಮೂಡುತ್ತೆ. ಹಾಗಾಗಿ ಕೃಷ್ಣನೇ ಗೋಪಿಕೆಯರಿಗೆ ಹೇಳಿಕೊಟ್ಟಿದಂತಹ ಕಾತ್ಯಾಯಿನಿ ವ್ರತನ ಮಾಡಿ ಅವನನ್ನ ಒಲಿಸ್ಕೋಬೇಕು ಅಂತ ಅನ್ಕೊಂತಾಳೆ. ಹಾಗೆ ಆಕೆ ಕಾತ್ಯಾಯಿನಿ ವ್ರತನ ಧನುರ್ಮಾಸದಲ್ಲಿ ಪ್ರಾರಂಭ ಮಾಡ್ತಾಳೆ. ಆಕೆ ಮಾಡಿದಂತಹ ಪೂಜೆ ಹಾಗೂ ವಿಧಿವಿಧಾನಗಳನ್ನ ತಿರುಪಾವೈ ಅನ್ನುವಂತಹ ಶ್ಲೋಕಗಳ ಮುಖಾಂತರ ಬರ್ದಿಟ್ಟಿರ್ತಾಳೆ. ಮುಂದೆ ಈ ಶ್ಲೋಕಗಳನ್ನ ತಿರುಪತಿ ದೇವಸ್ಥಾನದಲ್ಲಿ ಧನುರ್ಮಾಸದಲ್ಲಿ ಹಾಕೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಈಕೆ ಕಾತ್ಯಾಯಿನಿ ವ್ರತನ ಪೂರ್ತಿ ಮಾಡಿದ ಮೇಲೆ ಶ್ರೀರಂಗಂನಲ್ಲಿ ಒಂದು ಅಶರೀರವಾಣಿಯ ಮುಖಾಂತರ ಅಲ್ಲಿದ್ದಂತಹ ಅರ್ಚಕರಿಗೆ ರಂಗನಾಥ ಸ್ವಾಮಿ ಆಂಡಾಳ್ನ ನನಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳುತ್ತಾರೆ. ಅದನ್ನ ಕೇಳಿದಂತಹ ಅರ್ಚಕರು ಆಂಡಾಳ್ನ ಹುಡುಕುತ್ತಾ ಶ್ರೀವಲ್ಲಿ ಪುತ್ತೂರಿಗೆ ಬರ್ತಾರೆ. ಆಂಡಾಳ್ನ ವಧುವಾಗಿ ಶ್ರೀರಂಗಂಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮೆರೆಯುವಂತಹ ಶ್ರೀರಂಗನಾಥ ಸ್ವಾಮಿಗೆ ಆಂಡಾಳ್ನ ಕೊಟ್ಟು ಮದ್ವೆ ಮಾಡ್ತಾರೆ. ಮೆರೆಯೋ ದೇವರು ತನ್ನ ಜೊತೆಗೆ ಯಾವಾಗ್ಲೂ ಇರೋದಿಲ್ಲ ಅನ್ನುವಂತಹ ದುಃಖ ಆಕೆನ ಕಾಡೋಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ಆಕೆ ಮೂಲ ವಿಗ್ರಹದ ಸುತ್ತ 3 ಪ್ರದಕ್ಷಿಣೆ ಮಾಡಿ ವಿಷ್ಣುವಿನ ಪಾದದ ಹತ್ರ ಹೋಗಿ ಕೂತ್ಕೋತಾಳೆ. ಹಾಗೆ ಆ ದೇವರಲ್ಲಿ ಐಕ್ಯ ಆಗೋಗ್ತಾಳೆ. ಅಂದಿನಿಂದ ಆಕೆನ ಭೂದೇವಿ ಅಂತನೂ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಕ್ಷಾತ್ ಶ್ರೀ ಮಹಾವಿಷ್ಣುನೇ ಆಂಡಾಳ್ ಧನುರ್ಮಾಸದಲ್ಲಿ ಪೂಜೆ ಮಾಡಿದ್ರಿಂದ ಇಂದಿಗೂ ನಮ್ಮಲ್ಲಿ ಧನುರ್ಮಾಸದಲ್ಲಿ ಯಾರಿಗೆ ಮದುವೆ ಆಗಿರೋದಿಲ್ವೋ ಅವರು ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಅಂತ
ನಂಬಿಕೆ ಇದೆ. ಇದು ಇಂದಿನ ಕಥೆ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು.